ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಕುಮಾರಿ ಕನ್ನಡ ಬ್ಲಾಗ್ಸ್. ಇವತ್ತು ಮನೆಯಲ್ಲಿರುವಂಥ ಪದಾರ್ಥಗಳಿಂದ ಫೇಸ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಟೊಮೆಟೊ ತೊಗೊಂಡು ಅದು 2 ಭಾಗ ಕಟ್ ಮಾಡಿಕೊಂಡು ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ನಮ್ಮ ಫೇಸ್ನ ಒಂದು 10 ನಿಮಿಷ ಆದರೂ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಹೊರಗಡೆ ಹೋಗಿ ಬರ್ತೀವಿ, ಟ್ಯಾನ್ ಎಲ್ಲ ಆಗಿಬಿಡುತ್ತೆ, ಮುಖಕ್ಕೆ ಒಂಥರ ಕಾಣಿಸುತ್ತೆ. ಅದಕ್ಕಂತ ಒಂದು 10 ನಿಮಿಷ ಆದರೂ ಚೆನ್ನಾಗಿ ಅದನ್ನು ಸ್ಕ್ರಬ್ ಮಾಡ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಇದರಲ್ಲಿ ಸೇರಿಸಿದಂಥ ಪದಾರ್ಥಗಳು 1 ಸ್ಪೂನ್ ಕಾಫಿ ಪೌಡರು, 1 ಸ್ಪೂನ್ ಅರಿಶಿಣ ಪೌಡರು, 1 ಸ್ಪೂನ್ ಸಕ್ಕರೆ, 1 ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕಿದ್ದೀನಿ. ಹಾಕಿಬಿಟ್ಟು ಒಂದು 5 ನಿಮಿಷ ಸೈಡಿಗೆ ಇಕ್ಕಿದ್ದೀನಿ. ಆಮೇಲೆ ನಾನು ಆವಾಗಲೇ 2 ಭಾಗ ಕಟ್ ಮಾಡ್ಕೊಂಡಿದ್ದೀನಲ್ಲ, ಒಂದು ಭಾಗನ ಆವಾಗಲೇ ನಾನು ಶುಗರಿಂದ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಭಾಗ ಕಾಫಿ ಪೌಡರಿಂದ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು 10-15 ನಿಮಿಷ ಆದರೂ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಯಾಕಪ್ಪ ಅಂದರೆ ನಾವು ಹೊರಗಡೆಗೆ ಹೋಗಿ ಬರ್ತೀವಲ್ಲ, ಫೇಸೆಲ್ಲ ತುಂಬ ಟ್ಯಾನ್ ಆಗಿಬಿಡುತ್ತೆ. ಅದಕ್ಕೆ ಒಂದು 10 ನಿಮಿಷ ಆದರೂ ನಮ್ಮ ಸ್ಕ್ರಬ್ ಮಾಡ್ಕೊಳ್ಬೇಕು ಫೇಸ್ನ. ನಾನು ವಾರದಲ್ಲಿ 1 ಸಾರಿ ಆದರೂ ಇದನ್ನು ಅಪ್ಲೈ ಮಾಡ್ಕೊತೀನಿ. ಯಾಕಪ್ಪ ಅಂದರೆ ಇದು ತುಂಬ ಬ್ರೈಟ್ನೆಸ್ ಕೊಡುತ್ತೆ, ಗ್ಲೋನೆಸ್ ಕೊಡುತ್ತೆ, ಫೇಸ್ ಸೈಡ್ ಎಫೆಕ್ಟ್ಸ್ ಇರಲ್ಲ. ನನಗೆ ಈ ರೆಮಿಡಿ ತುಂಬ ಅಂದರೆ ತುಂಬ ಇಷ್ಟ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.